ಮಧುಮೇಹಿ ಆಗಿರುವ ದಿಲ್ಲಿ ಸಿಎಂ ಅರವಿಂದ ಕೇಜ್ರಿವಾಲ್ ತಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಮಾವಿನ ಹಣ್ಣು ಸಿಹಿ ಮತ್ತು ಆಲೂ ಪೂರಿ ಸೇವನೆ ಮಾಡುತ್ತಿದ್ದಾರೆ ಎಂಬ ಜಾರಿ ನಿರ್ದೇಶನಾಲಯದ ಆರೋಪವನ್ನು ಕೇಜ್ರಿವಾಲ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸ್ಪಷ್ಟವಾಗಿ ತಳ್ಳಿಹಾಕಿದ್ದಾರೆ. ಕೇವಲ ಜಾಮೀನು ಪಡೆಯುವುದಕ್ಕಾಗಿ ಪಾರ್ಶ್ವವಾಯುವಿನಂಥ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ತಂದುಕೊಳ್ಳಲು ಸಾಧ್ಯವೇ ಎಂದು ಕೇಜ್ರಿವಾಲ್ ಪರ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ದಿಲ್ಲಿ ಅಬಕಾರಿ ನೀತಿ ಹಗರಣ ಪ್ರಕರಣದ ಅಡಿ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಅನ್ನೋ ಆರೋಪದ ಮೇಲೆ ಜೈಲು ಸೇರಿದ ಬಳಿಕ ಕೇಜ್ರಿವಾಲ್ 3 ಬಾರಿ ಮಾತ್ರ ಮಾವು ಸೇವನೆ ಮಾಡಿದ್ದಾರೆ. 6 ಬಾರಿ ಸಿಹಿ ತಿಂದಿದ್ದಾರೆ. ಇನ್ನು ಚೈತ್ರ ನವರಾತ್ರಿ ಪ್ರಸಾದದ ರೂಪದಲ್ಲಿ ಆಲೂ ಪುರಿ ಸೇವನೆ ಮಾಡಿದ್ದಾರೆ ಎಂದು ನ್ಯಾಯಾಲಯಕ್ಕೆ ವಿವರಿಸಿದ್ದಾರೆ. ಇನ್ನು ಚಹಾ ಸೇವನೆ ವೇಳೆ ಕೃತಕ ಸಿಹಿಯನ್ನ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅಭಿಷೇಕ್ ಮನು ಸಿಂಘ್ವಿ ಅವರು ಕೇಜ್ರಿವಾಲ್ ಅವರ ಡಯಟ್ ಚಾರ್ಟ್ ಅನ್ನು ನ್ಯಾಯಾಲಯಕ್ಕೆ ವಿವರಿಸಿದ್ದಾರೆ. ಕೇಜ್ರಿವಾಲ್ ಅವರಿಗೆ ಈವರೆಗೂ ಮನೆಯಿಂದ 48 ಬಾರಿ ಊಟ ಕಳುಹಿಸಲಾಗಿದೆ. ಈ ಪೈಕಿ 3 ಬಾರಿ ಮಾತ್ರ ಮಾವಿನ ಹಣ್ಣು ಕಳಿಸಲಾಗಿದೆ. ಆದರೆ ಮಾವಿನ ಹಣ್ಣನ್ನು ಸಕ್ಕರೆಯ ಬಾಂಬ್ ಎಂಬಂತೆ ಬಿಂಬಿಸಲಾಗಿದೆ. ಮಾವಿನ ಹಣ್ಣಿನಲ್ಲಿ ಅಕ್ಕಿಯಲ್ಲಿ ಇರುವುದಕ್ಕಿಂತ ಕಡಿಮೆ ಸಕ್ಕರೆ ಅಂಶ ಇರುತ್ತದೆ ಎಂದು ಕೇಜ್ರಿವಾಲ್ ಹೇಳಿದ್ದಾರೆ. ಇದೇ ವೇಳೆ ತಾವು ಕೂಡ ಓರ್ವ ಮಧುಮೇಹಿ ಎಂದು ಹೇಳಿದ ಅಭಿಷೇಕ್ ಮನು ಸಿಂಘ್ವಿ, ನಾನು ಕೂಡ ಚಹಾ ಕುಡಿಯುವಾಗ ಕೃತಕ ಸಿಹಿ ಬಳಕೆ ಮಾಡುತ್ತೇನೆ. ಆದರೆ ಜಾಮೀನು ಪಡೆಯಲು ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಳ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಈ ವಿಚಾರವನ್ನು ಇಡೀ ರಾಜಕಾರಣ ಮಾಡುತ್ತಿದೆ. ಇದು ಸಿಂಘ್ವಿ ಕಿಡಿಕಾರಿದ್ದಾರೆ. ತಮ್ಮ ಕಕ್ಷಿದಾರ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧದ ಆರೋಪಗಳು ನಿರಾಧಾರ ಎಂದು ಸಿಂಘ್ವಿ ಹೇಳಿದ್ದಾರೆ. ಮಧುಮೇಹಿ ಆಗಿರುವ ದಿಲ್ಲಿ ಸಿಎಂ ಅರವಿಂದ ಕೇಜ್ರಿವಾಲ್ ತಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಮಾವಿನ ಹಣ್ಣು ಸಿಹಿ ಮತ್ತು ಆಲೂ ಪೂರಿ ಸೇವನೆ ಮಾಡುತ್ತಿದ್ದಾರೆ ಎಂಬ ಜಾರಿ ನಿರ್ದೇಶನಾಲಯದ ಆರೋಪವನ್ನು ಕೇಜ್ರಿವಾಲ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸ್ಪಷ್ಟವಾಗಿ ತಳ್ಳಿಹಾಕಿದ್ದಾರೆ. ಕೇವಲ ಜಾಮೀನು ಪಡೆಯುವುದಕ್ಕಾಗಿ ಪಾರ್ಶ್ವವಾಯುವಿನಂಥ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ತಂದುಕೊಳ್ಳಲು ಸಾಧ್ಯವೇ ಎಂದು ಕೇಜ್ರಿವಾಲ್ ಪರ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ದಿಲ್ಲಿ ಅಬಕಾರಿ ನೀತಿ ಹಗರಣ ಪ್ರಕರಣದ ಅಡಿ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಅನ್ನೋ ಆರೋಪದ ಮೇಲೆ ಜೈಲು ಸೇರಿದ ಬಳಿಕ ಕೇಜ್ರಿವಾಲ್ 3 ಬಾರಿ ಮಾತ್ರ ಮಾವು ಸೇವನೆ ಮಾಡಿದ್ದಾರೆ. 6 ಬಾರಿ ಸಿಹಿ ತಿಂದಿದ್ದಾರೆ. ಇನ್ನು ಚೈತ್ರ ನವರಾತ್ರಿ ಪ್ರಸಾದದ ರೂಪದಲ್ಲಿ ಆಲೂ ಪುರಿ ಸೇವನೆ ಮಾಡಿದ್ದಾರೆ ಎಂದು ನ್ಯಾಯಾಲಯಕ್ಕೆ ವಿವರಿಸಿದ್ದಾರೆ. ಇನ್ನು ಚಹಾ ಸೇವನೆ ವೇಳೆ ಕೃತಕ ಸಿಹಿಯನ್ನ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅಭಿಷೇಕ್ ಮನು ಸಿಂಘ್ವಿ ಅವರು ಕೇಜ್ರಿವಾಲ್ ಅವರ ಡಯಟ್ ಚಾರ್ಟ್ ಅನ್ನು ನ್ಯಾಯಾಲಯಕ್ಕೆ ವಿವರಿಸಿದ್ದಾರೆ. ಕೇಜ್ರಿವಾಲ್ ಅವರಿಗೆ ಈವರೆಗೂ ಮನೆಯಿಂದ 48 ಬಾರಿ ಊಟ ಕಳುಹಿಸಲಾಗಿದೆ. ಈ ಪೈಕಿ 3 ಬಾರಿ ಮಾತ್ರ ಮಾವಿನ ಹಣ್ಣು ಕಳಿಸಲಾಗಿದೆ. ಆದರೆ ಮಾವಿನ ಹಣ್ಣನ್ನು ಸಕ್ಕರೆಯ ಬಾಂಬ್ ಎಂಬಂತೆ ಬಿಂಬಿಸಲಾಗಿದೆ. ಮಾವಿನ ಹಣ್ಣಿನಲ್ಲಿ ಅಕ್ಕಿಯಲ್ಲಿ ಇರುವುದಕ್ಕಿಂತ ಕಡಿಮೆ ಸಕ್ಕರೆ ಅಂಶ ಇರುತ್ತದೆ ಎಂದು ಕೇಜ್ರಿವಾಲ್ ಹೇಳಿದ್ದಾರೆ. ಇದೇ ವೇಳೆ ತಾವು ಕೂಡ ಓರ್ವ ಮಧುಮೇಹಿ ಎಂದು ಹೇಳಿದ ಅಭಿಷೇಕ್ ಮನು ಸಿಂಘ್ವಿ, ನಾನು ಕೂಡ ಚಹಾ ಕುಡಿಯುವಾಗ ಕೃತಕ ಸಿಹಿ ಬಳಕೆ ಮಾಡುತ್ತೇನೆ. ಆದರೆ ಜಾಮೀನು ಪಡೆಯಲು ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಳ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಈ ವಿಚಾರವನ್ನು ಇಡೀ ರಾಜಕಾರಣ ಮಾಡುತ್ತಿದೆ. ಇದು ಸಿಂಘ್ವಿ ಕಿಡಿಕಾರಿದ್ದಾರೆ. ತಮ್ಮ ಕಕ್ಷಿದಾರ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧದ ಆರೋಪಗಳು ನಿರಾಧಾರ ಎಂದು ಸಿಂಘ್ವಿ ಹೇಳಿದ್ದಾರೆ.